ನಾ ಕಲಬುರ್ಗಿ ಲಾಸ್ಟ್ ಟೈಮ್ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದಾಗೂ ಹಿಂಗೆ ಇಟ್ಕೊಂಡಿರಿ, ಈಗಲೂ ಹಿಂಗೆ ಇಟ್ಕೊಂಡಿರಿ. ಯಾಕೆ ಇಲ್ಬಾರಿ ನಾನು ನಿಮ್ಗೆ ಮಾತಾಡ್ತಿರೋದು, ನೀವೇ ಇದ್ದೀರಲ್ರಿ. ಹಾ, ಯಾಕೆ ಒಂದು ಹೆಲ್ಪ್ ಲೈನ್ ಹಾಕೋದಿಲ್ಲ ಮೇಡಮ್? ಇಲ್ಲಿ ಮಳೆಗಳು ಸೇರಲ್ಲ ಅಂತೇಳಿ ಹಳೆ ಮಳೆ ಏನ್ ಮಾತಾಡ್ತೀರಿ? ಯಾಕೆ ಮಾತಾಡ್ತೀರಿ ಹಂಗೆ? ನೋಟಿಸ್ ಬೋರ್ಡಿಗೆ ಹಾಕಾರ. ನೋಟಿಸ್ ಬೋರ್ಡಿಗೆ ಯಾರು ಹಾಕಲ್ರಿ. ಎಷ್ಟು ನೀಟಾಗಿ ಡಿಸ್ಪ್ಲೇ ಹಾಕ್ತಾರ್ರಿ ದೊಡ್ಡದಾಗಿ, ಜನರಿಗೆ ಈಗ ಹೆಂಗ್ ಬಂದ ತಕ್ಷಣ ಕಾಣ್ಬೇಕ್ರಿ. ಎಲ್ಲ ಪೊಲೀಸ್ ಸ್ಟೇಷನ್ದಾಗ ಹಾಕಿರ್ತಾರ, ನೀವ್ ಯಾಕೆ ಹಾಕುದಿಲ್ಲ? ಅದು ಮಹಿಳಾ ಪೊಲೀಸ್ ಸ್ಟೇಷನ್. ಮಹಿಳೆಯರ್ಗೆ ಏನೇನ್ ಅನುಕೂಲ ಆಗ್ತೈತಿ ಎಲ್ಲವನ್ನೂ ಹಾಕಿಸ್ಬೇಕು ನೀವು. ಕಮಿಷನರ್ ಫೋನ್ ತಗೊಳ್ರಿ, ಇಲ್ಲಿರೋದು ಕಮಿಷನರ್ ಫೋನ್ ತಗೊಳ್ರಿ. ಹಿಂಗ್ ಯಾರಾದ್ರೂ ಹಾಕ್ತಾರೆ ನಿಮ್ಗೆ ಪೇಪರ್ದಾಗ ಹಾಕ್ತಾರ. ಹಾ, ಎಲ್ರಿಗೂ QR ಕೋಡ್ ಬಗ್ಗೆ ಹೇಳ್ತೀರಾ? ಪ್ರತಿಯೊಂದು ಕೇಸ್ ರಿಜಿಸ್ಟರ್ ಮಾಡಕ್ ಬರ್ತಾರಲ್ರಿ, QR ಕೋಡ್ ಮಾಡ್ತಾರ? QR ಕೋಡ್ ಬಗ್ಗೆ ಹೇಳ್ತೀವಿ ಮೇಡಮ್. ಆಲ್ಮೋಸ್ಟ್ ಮಾಡಲ್ಲ, ಯಾರಿಗೂ ಮಾಡುದಿಲ್ಲ. ಸ್ಕ್ಯಾನ್ ಮಾಡ್ರಿ. ಕಂಪ್ಲೇಂಟ್ ಕೊಡಕ್ ಬರೋರು ಮಾಡುದಿಲ್ಲ. ಈಗ ತಂಗಿ ಕಂಪ್ಲೇಂಟ್ ಕೊಡಕ್ ಬರ್ತಾಳ, ನಿನ್ ಕಂಪ್ಲೇಂಟ್ ಹೆಂಗ್ ಆಯ್ತಾ ಅಂತ ಸ್ಕ್ಯಾನ್ ಮಾಡಿ ನೋಡವ ಅಂದ್ರೆ ಮಾಡುದಿಲ್ಲ. ಮಾಡ್ತಾರೆ ಮೇಡಮ್. ಆಲ್ಮೋಸ್ಟ್ ನಾನು ಬಂದು ನೀವ್ ಯಾವಾಗ ಬಂದಿರುವ? ಕಲಬುರ್ಗಿ ನನ್ನ ಮನೆ, ನಾನು ಬರ್ತಾನೆ ಇರ್ತೀನಿ. ನೆಕ್ಸ್ಟ್ ಟೈಮ್ ಇಂದ ನಾ ಬಂದಾಗೆಲ್ಲ ಮಹಿಳಾ ಪೊಲೀಸ್ ಸ್ಟೇಷನ್ ವಿಸಿಟ್ ಕೊಡ್ತೀನಿ. ಫಸ್ಟ್ ಹೆಲ್ಪ್ ಲೈನ್ಸ್ ಹಾಕ್ರಿ, ಪೇಪರ್ನಾಗ ಹಾಕೋದಲ್ರಿ. ಮಹಿಳಾ ಆಯೋಗದಲ್ಲಿ ಮೂಲೆಯಲ್ಲಿ ಹಾಕಿದಿರಿ, ಏನ್ರಿ ಉಪಯೋಗ ಅದು? ಹಂಗೆಲ್ಲೋ ಸಂಧಿ ಎಲ್ಲ ಹಾಕೋದು. ತಗೊಳ್ಳಿ ಹಾಕ್ರಿ, ಕ್ಲೀನಾಗಿ ಚಂದ ಹಾಕ್ರಿ. ಇಷ್ಟು ದೊಡ್ಡ ಜಿಲ್ಲಾ ಅದ ಇದು. ಹ್ಯಾಂಗ್ ಇಡ್ಬೇಕ್ರಿ? ನಿಮ್ ಪೊಲೀಸ್ ಸ್ಟೇಷನ್ ಮಾದರಿ ಪೊಲೀಸ್ ಸ್ಟೇಷನ್ ಆಗ್ಬೇಕ್ರಿ. ಬರ್ರಿ. ವಿಸಿಟ್ ಅಲ್ಲ, ನಿಮ್ದು ಯಾವ್ಯಾವ NGOs ಜೊತೆ ನೀವು ಕನೆಕ್ಷನ್ ಇದ್ದೀರಾ ಹೆಲ್ಪ್ ಮಾಡ್ಲಿಕ್ಕೆ? NGOಗಳು ಸಖಿ ಬಿಟ್ಟು ನೀವು ಕೆಲಸ ಮಾಡಕ್ಕೆ ಲಾಟ್ ಆಫ್ NGOs ನಿಮ್ ಜೊತೆ, ನೀವುಗಳು ಸ್ಟೇಷನ್ ಅವರು ಅವ್ರ ಜೊತೆ ಅಸೋಸಿಯೇಟ್ ಆಗಿರ್ಬೇಕ್ರಿ. ಮಹಿಳೆಯರಿಗೋಸ್ಕರ ಹೋರಾಟ ಮಾಡ್ತಿರ್ತಾರೆ. ಅಥವಾ ಯಾವ NGOs ಗಳ ಜೊತೆ ಏನ್ ಮಾಡ್ತಿರೋದು ನಿಮ್ಮ ಹತ್ರ ಏನಿಲ್ಲ. ಎಲ್ಲಿ ನನಗೆ ಕೊಡ್ರಿ ಅಲ್ಲ. ಇದ್ರೆ ನೀವು ಇಡೀ ಸ್ಟೇಷನ್ ಆಗೋದ್ರ ಬಗ್ಗೆ ಇವತ್ತು ಡ್ಯೂಟಿಯಲ್ಲಿ ಎಷ್ಟು ಜನ ಇದ್ದಾರೆ ತಗೊಳ್ಳಿ. ಬೆಳಗಿಂದ ಯಾರಾದ್ರೂ ಬಂದಿದಾರ? ಹೆಣ್ಮಕ್ಳು ಯಾರು ತಗೊಳ್ರಿ. ಹೆಣ್ಮಗಳು ಬಂದ್ರೆ ಯಾರು ಕುತ್ಕೊಂಡು ಅಕ್ಕಿ ಜೊತೆ ಫಸ್ಟ್ ಮಾತಾಡ್ತೀರಾ? ನೀವೇ ಮಾತಾಡ್ತೀರಾ? ಇವತ್ತು ಬಂದಿರೋ ಹೆಣ್ಮಗಳು ತಗೋರಿ. ಏನಾಗಿತ್ತು ಹೆಣ್ಮಗಳಿಗೆ? ತಗೊಳ್ರಿ, ಹೆಣ್ಮಗಳ ಫೋನ್ ನಂಬರ್ ತಗೋರಿ. ಫೋನ್ ನಂಬರ್ ಇಲ್ಲ ಮೇಡಮ್, ಮೊಬೈಲ್ ನಂಬರ್ ಅದ, ಆದ್ರೆ ಫೋನ್ ಮಾಡ್ದೆ ನಾನು. ಮತ್ತೆ ನಾವೇನ್ ಮಾಡೋದು? ಅಪ್ಪ 112 ಮಾಡಕ್ಕಾದ್ರೂ ಫೋನ್ ಬೇಕಲ್ಲ. ಆಕಿದ್ ಫೋನು ಕಿತ್ಕೊಂಡ. ಆಯ್ತು, ನಿನ್ನೆ ಬಂದಾಳಲ್ಲ ಅಕ್ಕಿನೂ ಗಂಡನ ಕಿರ್ಕುಳ ಅಂತ ಬಂದ್ರೆ ನೀವ್ ಏನ್ ಮಾಡ್ತೀರಾ ಮೇಡಮ್? ಅವ್ರಿಗೆ ಕರೆಸ್ತೀವಿ, ಕರೆಸಿ ಫಸ್ಟ್ ಕೌನ್ಸಿಲಿಂಗ್ ಮಾಡ್ತೀವಿ. ಯಾರು ಕೌನ್ಸಿಲಿಂಗ್ ಮಾಡೋದು? ನಾವೇ ಫಸ್ಟ್ ಮಾತಾಡ್ತೀವಿ ಮೇಡಮ್. ಮೇಡಮ್ ಭೇಟಿ ಮಾಡಿಸ್ತೀವಿ. ಬಗೆಹರಿಸ್ತಾರೆ. ಇಲ್ಲ ಅಂದ್ರೆ ಸಖಿ ಸೆಂಟರ್ ಕಳಿಸ್ತೀವಿ ಮೇಡಮ್. ಸಪೋಸ್ ಇಲ್ಲ ಟೈಮ್ ಕೊಟ್ಟು ಸಖಿ ಸೆಂಟರ್ ಮಾಡಿ ಅವ್ರನ್ನ ರಿಪೋರ್ಟ್ ಕೊಡ್ತಾರೆ. ಬಗೆಹರಿದೆ. ಇಲ್ಲಾಂದ್ರೆ ಬಗೆಹರಿದ್ರೆ ಗಂಟೆ ಹೇಳ್ತಿದೆ ಹೋಗಿ ಅದು ಅದೇ ತರ ಬರ್ತದೆ. ಇಲ್ಲಾಂದ್ರೆ FIR ಮಾಡೋದು ಕಳಿಸ್ತೀವಿ ಮೇಡಮ್. ಅವ್ರ ರಿಪೋರ್ಟ್ ಮೇಲೆ FIR ಮಾಡಿ ಕಳಿಸ್ತಾರೆ ಎಲ್ಲರಿಗೂ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಅವಾಗಿದ್ದ ಇನ್ಸ್ಪೆಕ್ಟ್ರು ಚಲೋ ನಡ್ಕೊಳ್ಳೋದಿಲ್ಲ, ಚಲೋ ಸ್ಪಂದಿಸೋದಿಲ್ಲ ಅಂತಿದ್ರು. ಅವ್ರು ಇದಾರ? ಅವರೇನಾ? ಈಗ ಟ್ರಾನ್ಸ್ಫರ್ ಆಯ್ತು, ಈಗ ಬಂದಿದಾರ. ಓಕೆ, ಈಗ ನೀವು ಎಲ್ಲ ಸ್ಪಂದಿಸೋದಂತೂ ಅದಿಲ್ಲ. ಯಾಕಂದ್ರೆ ಇಲ್ಲಿ ಯಾರು ಇದ್ರೆ ನನಗೆ ಗೊತ್ತಾಗುತ್ತೆ. ಸೊ ನೀವು ಒಂದ್ ಕೆಲಸ ಮಾಡ್ರಿ, ಒಬ್ರಿಗೆ ಫೋನ್ ತಗೋ,
ನೋಡ್ರಿ ಬೇರೆ ಯಾರನ್ನ ಕರ್ಸ್ಕೊಂಡಿರಿ ನೋಡಿ. ಈಗ 24ನೇ ತಾರೀಕು ಒಂದು ಹೆಣ್ಮಕ್ಳು ಈಗ ಬರಾಕತ್ತಾರ ಮೇಡಮ್. ಕರ್ದಿರಿ? ಅವ್ರಿಗೆ ಕರ್ತೀವಿ ಮೇಡಮ್. ಇವತ್ತು ಕರ್ದಿರಿ? ಅವ್ರಿಗೂ ಕರ್ತೀವಿ, ಎದುರಿನವ್ರಿಗೂ ಕಾಲ್ ಮಾಡಿ ಮತ್ತೆ ಇದು ರೀ ಯಾವ್ದಾದ್ರು ಅತ್ಯಾಚಾರ ಪ್ರಕರಣಗಳು ದಾಖಲೆ ಆಗಿರೋ 26 ಈ ಜನವರಿ ರೀಸೆಂಟ್ ಆಗಿಲ್ಲ. ಓಕೆ, ಅದು ತಗೊಂಡ್ರಿ 25 ಒಂದು ನಿಮಿಷ ಅಮ್ಮ. ಇಲ್ಲಿ ನಮ್ದು ಆಶ್ರಯ ಕಾಲೋನಿದಾಗ ಓಕೆ. ಹಲೋ, ಎಲ್ಲಿದ್ದೀರಮ್ಮ? ಆಯ್ತಮ್ಮ, ನಾನು ಅಕಸ್ಮಾತ್ ಆಗಿ ಬಂದಿದ್ದೆ. ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಏನು ನಾವು ನೋಡಿದ್ವಲ್ಲ ಅದು ಬಹಳ ಚೆನ್ನಾಗಿರ್ಲಿಲ್ಲ. ಅವರು ಸ್ಪಂದನೆ ಮಾಡ್ತಾ ಇದ್ದಿದ್ದು ಬಹಳಷ್ಟು ಕಂಪ್ಲೇಂಟ್ ಇತ್ತು. ಹಾಗಾಗಿ ನಾನು ಜಸ್ಟ್ ಹೇಳಲಾರ್ದೇನೆ ಬಂದೆ. ಸೊ ನೀವು ಒಂದು ಹೆಣ್ಮಗಳು ಇನ್ಸ್ಪೆಕ್ಟರ್ ಆಗಿ ಬಂದಿದ್ದೀರಾ, ನಾನು ಅನ್ಕೊಳ್ತೀನಿ ನೀವು ಚೆನ್ನಾಗೆ ಎಲ್ಲರಿಗೂ ಸ್ಪಂದನೆ ಮಾಡ್ತಿದ್ದೀರಾ ಅಂತ. ಯಾಕಂದ್ರೆ ಅವಾಗ ಬಂದಿದ್ದಕ್ಕೂ ಇವತ್ತು ಬಂದಿದ್ದು ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ರಿಜಿಸ್ಟರ್ ಹುಡ್ಕಕ್ಕೇನೆ ಬಹಳ ಹೊತ್ತು ಟೈಮ್ ಮಾಡಿದ್ರು. ನನಗೆ 1 ತಾಸು ಕೂಡಿಸ್ಬಿಟ್ಟಿದ್ರು ರಿಜಿಸ್ಟರ್ ಹುಡ್ಕಕ್ಕೆ. ಸೊ ಹಾಗಾಗಿ ನಿಮ್ ಸ್ಪಂದನೆ ಬಹಳ ಇಂಪಾರ್ಟೆಂಟ್. ಮತ್ತೆ ಹೆಲ್ಪ್ ಲೈನ್ಸ್ ಎಲ್ಲ ನೀಟಾಗಿ ಹಾಕ್ರಿ. ಯಾಕಂದ್ರೆ ನಾನು ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದೀನಲ್ಲ, ಹೊರಗಡೆ ಯಾವುದು ಡಿಸ್ಪ್ಲೇಗಳಿಲ್ಲ ಕರೆಕ್ಟ್ ಆಗಿ. ಫಸ್ಟ್ ಹಾಕ್ಬೇಕು. ಆಮೇಲೆ ಎಂಟರ್ ಆಗಿದ ತಕ್ಷಣ ಒಂದು ಮಹಿಳೆ ಪೊಲೀಸ್ ಸ್ಟೇಷನ್ ಅಂದಾಗ ಹೆಣ್ಮಕ್ಳು ಬಂದ ತಕ್ಷಣ ಆತರ ಒಂದು ಅಟ್ಮಾಸ್ಫಿಯರ್ ಇರ್ಬೇಕು. ಆಯ್ತಾ? ಏನೋ ಸ್ವಲ್ಪ ಪೇಂಟ್ ಗಿಂಟು ಹೊಸ ಡೋರ್ ಗೀರ್ ಎಲ್ಲ ಹಾಕಿದೀರಾ. ಎಷ್ಟು ಕೆಡದಾಗಿತ್ತು ಅಂದ್ರೆ ನನ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಅಂದ್ರೆ ಬಂದ ತಕ್ಷಣನೇ ಎಲ್ಲಿ ಬಂದಿದೀವಿ ಅನ್ಸ್ಬಾರ್ದು ಫಸ್ಟ್ ಆಫ್ ಆಲ್. ಹಾಗಾಗಿ ಆಯ್ತಮ್ಮ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಿನ್ನ ಭೇಟಿ ಆಗ್ತೀನಿ. ಹ್ಮ್ 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 ಆಯ್ತಮ್ಮ. ಓಕೆಮ್ಮ, ಓಕೆ. ನೋಡ್ರಿ, ನಾನು ಹೇಳೋದು ಅಕ್ಕ ಮಹಾದೇವಿ, ಯಾವುದು ಮುಲಾಜ್ ನೋಡ್ಬೇಡಿ. ಯಾರೇ ಬರ್ಲಿ ಮುಲಾಜಿಲ್ದೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. FIR ಇದ್ರ ಮುಂಚೆ ಬಹಳ ಈ ಸ್ಟೇಷನ್ ಬಗ್ಗೆ ಬಹಳ ಕೆಟ್ಟ ಮೆಸೇಜ್ ಇತ್ರಿ, ಸಂದೇಶ ಇತ್ತು. ಅದ್ ನಿಮ್ಗೂ ಗೊತ್ತಿರ್ಬೇಕು, ನಾನು ಬಹಳಷ್ಟು ಕೇಳಿದ್ದೆ. ಬಟ್ ನೀವು ಬಂದಿದ್ದೀರಾ, ಅದು ಪೂರ್ತಿ ಬದಲಾವಣೆ ಆಗಬೇಕು. ಒಂದು ಹೆಣ್ಣು ಮಗಳಂದ್ರೆ ಯಾರು ಬೇಕಾದ್ರೂ ನಮ್ ಕಲಬುರಗಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಯಾರು ಬೇಕಾದ್ರೂ ವಾಕಿಂಗ್ ಆಗ್ಬೋದು. ಒಂದು ಕಾಲೇಜ್ ಮಗಳಿರ್ಬೋದು, ಒಂದು ಸ್ಕೂಲ್ ಮಗಳಿರ್ಬೋದು, ಒಂದು ಹೆಣ್ಣು ಮಗಳು, ಒಂದು ಮಹಿಳೆ ಹೋದ್ರೆ ಸಾಕು, ಅಲ್ಲೊಬ್ರು ಮೇಡಮ್ ಅದಾರ, ಅವ್ರು ಇಟ್ಟು ಚಲೋ ನಮಗ್ ಸ್ಪಂದಿಸ್ತಾರ ಅನ್ನೋ ಒಂದು ಸಂದೇಶ ಇಡೀ ಕಲಬುರಗಿ ಹೆಣ್ಣು ಮಕ್ಳಿಗೆ ಹೋಗ್ಬೇಕ್ರಿ. ನೀವು ಆ ತರ ಇದು ಮಾಡ್ಬೇಕ್ರಿ. ಮತ್ತೆ ಆಮೇಲೆ ತೆರೆದ ಮನೆ ಎಲ್ಲ ಮಾಡ್ತೀರಮ್ಮ ನೀವುಗಳನ್ನು? ಅಂದ್ರೆ ಹೇಗಾಗ್ಬೇಕು ಗೊತ್ತೇನಮ್ಮ, ನಿಮ್ ಹೆಸರು ಬಾಯಿ ಮಾತಾಡ್ಬೇಕ್ರಿ. ಕಾಲೇಜ್ ಮಕ್ಳು, ಶಾಲೆ ಮಕ್ಳು ಯಾರದಾರ ಅಕ್ಕ ಮಾಡಿದೀವಿ, ನಮ್ ಇನ್ಸ್ಪೆಕ್ಟರ್ ಅದಾರ, ಆ ತರ ಬಾಯಿ ಮಾತಾಡ್ಬೇಕಮ್ಮ. ಆಮೇಲೆ ಯಾವ ಸ್ಕೂಲು ಬಿಡಬಾರ್ದ್ರಿ ನೀವು. ನಾನ್ ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಗೆ ಹೇಳ್ತೀನಿ ನಾನು ಯಾವಾಗ ಬರ್ತೀನಂತ. ನೀವು ಎಲ್ಲ ಅಷ್ಟೆಲ್ಲ ಆರೋಪಿ ಎಲ್ಲ ಪತ್ತೆ ಮಾಡಿ ಜೈಲಲ್ಲಿ ಇದಾರ? 2 ಕೇಸು ಜೈಲಲ್ಲಿ. AHT ಟ್ರಾನ್ಸ್ಫರ್ ಆಗಿ ಬಂದಿದ್ರು ಮೇಡಮ್. ನಮ್ಗೆ ಸಬರ್ಬಂದಿಂದ ಹುಡುಗಿಗೂ ಪತ್ತೆ ಮಾಡ್ಯಾರ ಮೇಡಮ್. ಕಾಣೆ ಕೇಸ್ ಇತ್ತು. ಆಮೇಲೆ ಪತ್ತೆ ಆದ್ಮೇಲೆ ಇದು ಪೋಕ್ಸೋ ಅಳವಡಿಸ್ಕೊಂಡು ಮತ್ತೆ ಇದ್ರಾಗೂ ಆರೋಪಿ ಜೇಸ್ಕೊಂತಾರೆ. ಈಗ ಒಂದ್ ನಂಬರ್ ತಗೋರಿ. ನಿನ್ನೆ ಹೋಗಿದ್ರು ಅದು ಅಂತಾರಾಷ್ಟ್ರೀಯ ಮೇಳ
ಹೆಣ್ಣುಮಕ್ಕಳ ದಿನಾಚರಣೆ ಎಲ್ಲ ಮಕ್ಳಿಗೂ ಇಂಟ್ರಾಕ್ಟ್ ಮಾಡ್ಬೇಕು, ಪ್ರತಿ ಗುರುವಾರ ಪ್ರತಿಯೊಂದು ಸ್ಕೂಲಿಂದ ಕಾಲೇಜ್ ಮಕ್ಳಿಗೆ ಇಂಟ್ರಾಕ್ಟ್ ಮಾಡ್ಬೇಕ್ರಿ, ಮತ್ತೆ ಕಾಲೇಜ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕ್ರಿ. ಪೊಲೀಸ್ ಸ್ಟೇಷನ್ ಅಂದ್ರೆ ಅಂಜಿಕೆ ಇರಬಾರ್ದ್ರಿ. ಇದು ಹೆಂಗಿದ್ರೆ ಇದು ಮನೆ, ಹೆಣ್ಣು ಮಕ್ಳಿಗೆ ಯಾವಾಗ್ಲೂ ಇದು ಎರಡನೇ ತವ್ರ ಮನೆ ಇದ್ದಂಗೆ ಇರ್ಬೇಕ್ರಿ. ಅಂದ್ರೆ ಏನಂದ್ರೆ ನಮಗ್ ತೊಂದ್ರೆ ಆದ್ರೆ ನಮ್ ಪೊಲೀಸ್ ಸ್ಟೇಷನ್ ಇದೆ, ಎಲ್ಲರಿಗೂ ಇನ್ಸ್ಟಾಗ್ರಾಮ್ ಆ ತರ ಮಾಡ್ಬೇಕ್ರಿ. ಎಲ್ಲಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಬೇಕ್ರಿ. ನಾವ್ ಅಂದ್ರೆ ನೀವು ಮಾಡೋ ಒಂದೊಂದು ಕೆಲಸ ನಾವು ಬೆಂಗಳೂರು ಸಿಟಿ ಪೊಲೀಸ್ ಮಾಡ್ತಾರ್ರಿ, ಹೆಂಗೆ ನೀವು ಮಾಡ್ಬೇಕ್ರಿ. ನೋಡ್ರಿ, ಇವತ್ತು ಸಮುದಾಯ ಯಾವ್ದನ್ನ ನೋಡುತ್ತೆ ಅಲ್ಲಿ ನೀವು ಕನೆಕ್ಟ್ ಆಗ್ಬೇಕ್ರಿ. ಇಲ್ದಿದ್ರೆ ನೀವು ದೂರ ಉಳಿತೀರಿ, ಅವ್ರಿಗೆ ಕನೆಕ್ಟ್ ಆಗೋದಿಲ್ಲ. ಇದು ಯಾವಾಗ ಸ್ಟಾರ್ಟ್ ಮಾಡಿರಿ? ನಾವ್ ಬಂದ ಮೇಲೆ ಆಯ್ತಾ? ವೆರಿ ಗುಡ್, ವೆರಿ ನೈಸ್. ನೋಡ್ರಿ, ಗುಲ್ಬರ್ಗ ಪೊಲೀಸ್ ಸ್ಟೇಷನ್, ಎಸ್ಪೆಷಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಹೈಟೆಕ್ ಇರ್ಬೇಕ್ರಿ. ಎಲ್ಲ ಹೊಸ ಟೆಕ್ನಾಲಜಿ, ಹೊಸದ್ ಏನೇನಿದೆ ಎಲ್ಲವನ್ನು ಮಾಡಿಸ್ಕೊಳ್ಳಿ. ಯಾರು ಮಾಡಲ್ಲ ಅನ್ನೋರು ನಿಮ್ಗೆ, ನೀವು ಕೇಳಿ ನೀವು ಎಲ್ಲ ಮಾಡಿಸ್ಕೋಬೇಕ್ರಿ. ಜನರಿಗೆ, ಎಸ್ಪೆಷಲಿ ಮಹಿಳೆಯರಿಗೆ ವಿಶ್ವಾಸ ಇರ್ಬೇಕ್ರಿ, ವಿಶ್ವಾಸ ಕಳಿಸ್ಬೇಕ್ರಿ. ಪೊಲೀಸ್ ಸ್ಟೇಷನ್ ಅಂದ್ರೆ ಭಯ ಇರಬಾರ್ದ್ರಿ. ನಾನು ಹೋದ್ರೆ ಅಲ್ಲಿ ನನ್ಗೆ ನ್ಯಾಯ ಸಿಗುತ್ತೆ, ನನ್ಗೆ ರಕ್ಷಣೆ ಸಿಗುತ್ತೆ, ನನ್ಗೆ ಭದ್ರತೆ ಸಿಗುತ್ತೆ, ನಂಗೆ ರೆಸ್ಪಾಂಡ್ ಆಗ್ತಾರ. ನೀವು ಬಂದ್ ನೋಡ್ರಿ, ಏನಾದ್ರೂ ಇರ್ಲಿ ತಪ್ಪು ಮಾಡಿರೋನ್ ಭಯ ಬಿದ್ದೇ ಬೀಳ್ತಾನೆ. ಯಾವಾಗ ನೀವು ಅವ್ರ ಪರ ನಿಂತಾಗ. ಆಯ್ತಾ? ಒಂದ್ ನಂಬರ್ ತಗೊಳ್ರಿ. ಇದು 2 ಕೇಸ್ ಟ್ರಾನ್ಸ್ಫರ್ ಆಗ್ಯಾವ ಮೇಡಮ್. ಅದು ಬಿಡವ, ಪತ್ತೆ ಮಾಡಿದ್ರು ಬಂದಾರ, ಟ್ರೇಸ್ ಆಗವ. ನಾವು 2021 ಕೇಸ್ ಇತ್ತು, ನಾವು ಮಿಸ್ಸಿಂಗ್ ಕೇಸ್. ಅದನ್ನ ಮಾರ್ಕ್ ಟ್ರೇಸ್ ಮಾಡ್ಕೊಂಡು ಫೋಕ್ಸೋ ಮತ್ತೆ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಮಾಡಿ ಕೇಸ್ ಮಾಡಿದ್ವಿ. ಹುಡುಗ ಇದ್ರೆ ಹುಡುಗನ ಪತ್ತೆ ಅಂದ್ರೆ ಮತ್ತೆ ಸಿಗದೆ ಇರುವಂತ ಮಕ್ಳು ಎಷ್ಟು ಜನ? ಎಲ್ಲ ಪತ್ತೆ ಆಗಿದ್ದಾರೆ. 2020 5 ಹುಡುಗನ ಎಲ್ಲ ಕ್ಲಿಯರ್ ಮಾಡಿ, ಯಾವುದೂ ಇಲ್ಲ. ಪ್ರತಿ ವಾರ ಮೇಡಮ್ ಖುದ್ದಾಗಿ ಹೋಗಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ಫೋಕ್ಸೋ ಮತ್ತೆ ಚೈಲ್ಡ್ ಮ್ಯಾರೇಜ್ ಮತ್ತೆ 112 ಬಗ್ಗೆ ಅವೇರ್ನೆಸ್ ಕೊಡ್ತಾರೆ ಮೇಡಮ್. ಇಲ್ಲ ಈ ಮೇಡಮ್ ಇಲ್ಲಂದ್ರೆ ಯಾರೋ ಬಯಸ್ಸೇ ನೇಮಿಸ್ಕೊಂಡು ಸಿಬ್ಬಂದಿ ಕಳಿಸ್ಕೊಡ್ತಾರೆ. ವೆರಿ ಗುಡ್, ವೆರಿ ಗುಡ್. ನಂಬರ್ ತಗೋರಿ. ಯಾವ್ದು? ಲಕ್ಷ್ಮೀ ಗಂಡ. ಈ ತಾಯಿ ನಂಬರ್ ತಗೊಳ್ಳೋ. ಓನರು ಯಾರಿಗೆ ಮಾಡ್ಬೇಕೀಗ ನಾವು? ಈ ನಂಬರ್ ಈ ವಿಕ್ಟಿಮ್ ತಗೋರಿ, ತಗೊಳ್ರಿ. 81 ಬಹಳಷ್ಟು ಇಂಪ್ರೂವ್ ಆಗಿದೆ ಲಾಸ್ಟ್ ಟೈಮ್ಗೂ ಈ ಸಲ ಕಂಪೇರ್. ಲಾಸ್ಟ್ ಟೈಮ್ ಬಂದಾಗ ನನಗೆ ಬಹಳ ಬೇಸರ ಆಯ್ತು. ಬಾರುವ ಕಮ್ಮಿ ಬಾಮ್ಮ, ನಮಸ್ಕಾರ. ನಮಸ್ಕಾರ. ಬೇಡ ಬೇಡ, ಅವ್ರದ್ದೇನು ತಗೋಬೇಡ್ರಿ, ಆಫ್ ಮಾಡಿ.